ಸರ್ ಬನ್ನಿ ಸರ್. ಚಂದ್ರಶೇಖರ್ ಸರ್ ನಮ್ಮ ಮನೆಗೆ ಬಂದ್ಬಿಟ್ರು. ಪ್ಲೀಸ್ ಬನ್ನಿ ಸರ್. ಎಲ್ಲಿ ನಿನ್ನ ಪ್ರೇತಾಂಜಲಿ? ಸರ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಸರ್ ಮನುಷ್ಯರು ಹೇಳಿದ ಟೈಮಿಗೆ ಬರ್ದೇ ಇರ್ಬೋದು, ಆದ್ರೆ ದೆವ್ವ ಹೇಳಿದ ಟೈಮ್ ಕರೆಕ್ಟಾಗಿ ಡನ್. ಬಂದೇ ಬಿಟ್ರು. ಅಲ್ಲ ಬಂದೇ ಬಿಡ್ತು ನೋಡಿ ಸರ್. ಮೇಡಮ್ ಇವರೇ ಮೇಡಮ್ ನಮ್ಮ ನಿರ್ಮಾಪಕರು. ಏನೋ ಹೇಗಿದ್ಯಾ? ಅರೆ ಮೇಡಮ್ ನಿಮ್ ಮುಂಚೆನೆ ಪರಿಚಯನಾ ಸರ್? ಮೇಡಮ್ ಸಾರ್ ನಿಮಗೆ ಪರಿಚಯ ಅದಾ? ಅವನ್ನೇ ಕೇಳು. ಹೇಳೋ, ಕೇಳ್ತಿದ್ದ ತಾನೆ? ಸರ್ ದೆವ್ವ ನೋಡಿ ಭಯ ಆಗ್ತಾ ಇದೆಯಾ? ಮಾತಾಡ್ತಾನೆ ಇಲ್ಲ ಸರ್. ಏನ್ ಸರ್ ಇದು? ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಈ ಮೇಡಮ್ ದೆವ್ವ ಆಗಕ್ ಮುಂಚೆನೆ ನಿಮಗೆ ಪರಿಚಯ ಇದ್ರ ಸರ್? ಪರಿಚಯ ಮಾತ್ರ ಅಲ್ಲ, ನನ್ ಜೀವನಕ್ಕೂ ಹಂಗೂ ಸಂಬಂಧ ಇದೆ ತಾನೆ? ನನ್ ಸಾವೇ ಕಾರಣ. ಅದು ಆ ನೀಚನಿಗೆ ಚೆನ್ನಾಗ್ ಗೊತ್ತು. ಮಗಳು ಸರ್ ನಮ್ ಕಥೆಯಲ್ಲಿ ಆ ಹುಡುಗಿನ ರೇಪ್ ಮಾಡಿ ಸಾಯಿಸೋ ಸಾಫ್ಟ್ವೇರ್ ಕಂಪನಿ ಓನರ್ ಆ ಬಾಸು ನೀವೇನಾ ಸರ್? ಸರ್ ಯಾಕೆ ಸರ್ ಹಿಂಗೆ ಮೂಕ ವಿಸ್ಮಯರಾಗ್ಬಿಟ್ಟಿದ್ದೀರಾ? ಒಪ್ಕೊಂಬಿಡಿ ಸರ್, ದೆವ್ವ ಹೊರಟೋಗುತ್ತೆ. ಹ್ಞೂ ಸರ್. ಮೇಡಮ್ ಸಾರೇನಾ? ಕನ್ಫರ್ಮಾ? ಏನಾಯ್ತು ಹೇಳಿ ಸರ್. ಸರ್ ಸತ್ಯ ಹೇಳಿ ಸರ್, ಜಲ್ದಿ ಒಪ್ಕೊಳ್ಳಿ ಸರ್. ಸರ್ ಹೇಳಿ ಸರ್, ನೀವು ಟೆನ್ಷನ್ ಆಗ್ಬಿಡಿ ಇರಿ ಮೇಡಮ್. ಸಾರ್ ನೋಡಿ ಫ್ಲಾಶ್ ಒಳಗಿಡ್ತಾರೆ, ಈಗ ನಿಜನೆಲ್ಲ ಕಕ್ಬಿಡ್ತಾರೆ, ಯಾಕಂದ್ರೆ ಕುಡ್ದಿದ್ದಾರಲ್ವಾ ಎಲ್ಲ. ಸರ್ ಯಾಕೆ ಸರ್? ಸರ್ ಕನ್ಯಾಕ್ ಸರ್, ನಾನ್ ಹೂತಾಕಿರೋ ಸತ್ಯನ ಆಚೆ ತೆಗಿಯೋಕೆ ನನ್ನಿಂದನೇ ಕುದ್ಲಿ ಪೂಜೆ ಮಾಡಿಸ್ತಾ ಇದೀಯಾ? ಏಯ್, ನನ್ ಸ್ಟೋರಿನ ನನಗೆ ರೀಡಿಂಗ್ ಕೊಟ್ಕೊಂಡು ಈ ಜೀವಂತ ದೆವ್ವದ ಜೊತೆ ಸೇರ್ಕೊಂಡು ರಾಮ್ ಗೋಪಾಲ್ ವರ್ಮಾ ತರ ಹಾರರ್ ಪಿಕ್ಚರ್ ತೆಗಿತಾ ಇದೀಯಾ? ನಿಜವಾಗ್ಲೂ ಅವ್ರ ದೆವ್ವನೇ ಸರ್. ಸರ್ ಏಯ್, ಸ್ಟೋರಿಗೆ ಹೀರೋ ಆಗುವಂತ ನಾನ್ ಗ್ರೀನ್ ಸಿಗ್ನಲ್ ಕೊಟ್ರೆ ನನ್ ಲೈಫ್ಗೆ ವಿಲನ್ ಆಗೋಕ್ ನೋಡ್ತೀಯಾ? ಸರ್ ನಾನು ಆ ಥರದಲ್ಲ ಸರ್. ಸರ್ ಏಯ್, ನನ್ನನ್ನು ಏನು ಗುಗ್ಗು ಅನ್ಕೊಂಡಿದೀಯಾ? ಗೀತಾಂಜಲಿಗೆ ಒಬ್ಬಳು ತಂಗಿ ಇದ್ದಾಳೆ, ಅವರಿಬ್ಬರು ಟ್ವಿನ್ಸ್ ಅನ್ನೋ ಮ್ಯಾಟರ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಸರ್ ನ್ಯಾಯ ಕೊಡ್ಸಕ್ಕೆ ದೆವ್ವದ ವೇಷ ಹಾಕ್ಬಿಟ್ರೆ ಭಯ ಪಟ್ಕೊಂಡು ಎಲ್ಲ ಹೇಳ್ಬಿಡ್ತೀನಿ ಅನ್ಕೊಂಡಿದ್ಯಾ? ಸರ್ ತಪ್ಪಾಯ್ತು ಸರ್, ನಾನು ತಪ್ಪು ಮಾಡಿದೆ ಸರ್, ಕ್ಷಮಿಸಿ ಸರ್. ಏಯ್ ನೋಡ್ಬಿಟ್ಟ ಕಡೆ ಬನ್ರೋ. ನೋಡ್ಬೇಡ ಅಂತ ಹೇಳಿದೆ. ಮಾಡ್ಬಿಡಿ ಸರ್, ತಪ್ಪಿಲ್ಲ ಸರ್. ಪ್ಲೀಸ್ ಸರ್, ನಾನೇ ಸರ್ ಐಡಿಯಾ ಮಾಡಿದ್ದು ಸರ್. Sit down. ಏಯ್, ಏನು ಟೀಮ್ ವರ್ಕ್? ಸರ್ ಇಲ್ಲ ಸರ್, ಅವ್ರಿಗೇನು ತಪ್ಪಿಲ್ಲ, ಎಲ್ಲ ನಂದೇ ಸರ್, ನಾನ್ ಮಾಡಿದ್ದು ಸರ್. ಕ್ಯಾಮರಾ ಎಲ್ಲ ಫಿಕ್ಸ್ ಮಾಡಿದ್ದೀರಾ? ನನ್ನ ಹತ್ರ ನಿಜ ಹೇಳಿಸಿ ರೆಕಾರ್ಡ್ ಮಾಡೋ ಪ್ಲಾನ್? ತಪ್ಪಾಯ್ತು ಸರ್, ತಪ್ಪಾಯ್ತು. ಡೈರೆಕ್ಟರ್ ಸರ್ಗೆ ಫುಟೇಜ್ ಬೇಕು ಅಲ್ಲ? ಏಯ್, ಗೀತಾಂಜಲಿನ ಕೊಂದಿದ್ದು ನಾನೇ. ಎಸ್, ರೇಪ್ ಮಾಡಿ ಸಾಯಿಸಿದ್ದೀನಿ. ಈ ಫುಟೇಜ್ ಸಾಕೇನು ನಿನಗೆ? ಅಷ್ಟೇ ಅಲ್ಲ, ಅವಳ ಇನ್ನೋಸೆಂಟ್ ಬಾಯ್ ಫ್ರೆಂಡ್ ನ ಜೈಲಿಗೆ ಕಳಿಸಿದ್ದು ನಾನೇ. ಏಯ್, ಈ ಟ್ರೈಲರ್ ಸಾಕಾ? ಇಲ್ಲ ಫುಲ್ ಪಿಕ್ಚರ್ ರೆಕಾರ್ಡ್ ಮಾಡ್ಬಿಟ್ಟು ನಿನ್ ಕೈ ಕೊಟ್ಬಿಡ್ತೀನಿ, ತಗೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ತಾರೆ. ನೀವಿಲ್ಲಿಂದ ಜೀವಂತವಾಗಿ ಆಚೆ ಹೋದ್ರೆ ತಾನೇ ಈ ಫುಟೇಜ್ ಆಚೆ ಹೋಗೋದು. ಸಬಾಷ್, ಬಾರೆ ಮದುವೆ ಆಗ್ತೀನಿ ಅಂದ್ರೆ ನಿನ್ನ ಅಕ್ಕ ಒಪ್ಲಿಲ್ಲ, ರೇಪ್ ಮಾಡ್ದೆ. ಈಗ ನೀನು ಬಾ ಅಂತ ಪ್ರೀತಿಯಿಂದ ಬಾಯಿ ಬಿಟ್ಟು ಕರೀತಾ ಇದೀಯ. ಬರ್ದು ಇದ್ರೆ ತಪ್ಪಾಗಲ್ವಾ? ಬಂದೆ. ಇಬ್ಬರನ್ನೂ ಎಂಜಾಯ್ ಮಾಡಿದ ಕ್ರೆಡಿಟ್ ನನಗೆ ಸಿಗುತ್ತೆ. ಏಯ್, ಬ್ಯಾಟಿಂಗು ನಾನೇ, ಬೌಲಿಂಗು ನಾನೇ. ಮ್ಯಾನ್ ಆಫ್ ದ ಮ್ಯಾಚ್ ನನಗೆ ಕೊಡ್ಬೇಕು. ಸರ್ ಬೇಡ ಸರ್, ನಿಮ್ ಕಾಲು ಇಟ್ಕೋತೀನಿ ಸರ್, ದಯವಿಟ್ಟು ಸರ್. ಅವಳಿಗೇನೋ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟು ಸರ್, ಪ್ಲೀಸ್ ಸರ್. ಏನು ಮಾಡಕ್ಕಾಗಲ್ಲ. ಏಯ್ ರೀ, ಸುಮ್ಮನೆ ರೀ, ಸಾಯ್ತಾರೆ ನಿಮ್ನ. ಸರ್ 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 ಅವ್ರೇನೋ ಹೇಳ್ತಾರೆ ಬಿಡಿ ಸರ್, ಪ್ಲೀಸ್ ಸರ್.
ಬೇರೆಯವ್ರ ಬದುಕಲ್ಲಿ ಆಟ ಆಡ್ತಿರೋ ನಿನ್ ಕಣ್ಣಲ್ಲಿ ಸಾವಿನ ಭಯ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿದೆ. ಮೋಡಿ ಬಂದ್ಬಿಟ್ಟಲ್ಲಮ್ಮ. ಇದೇ ತರ ಅವತ್ತು ನಾನು ಬೇಡ್ಕೊಂಡೆ, ಕೇಳ್ದ್ಯಾ? ನಾನು ಒಳಗಡೆ ಉರಿತಾ ಇರೋ ಪ್ರತೀಕಾರದ ಬೆಂಕಿ ತಣ್ಣಗಾಗಲ್ಲ. ಸಾವಿನ ರುದ್ರನ ತೋರಿಸ್ತೀನಿ. ಏನ್ ಈ ರೇಂಜಲ್ಲಿ ಗಲಾಟೆ ಆಗ್ತಾ ಇದೆ? ಏನ್ ನಡೀತಾ ಇದೆ ಅಲ್ಲಿ? ನಾನು ಹೇಳಿದ್ದೇನೋ ನೀನ್ ಮಾಡ್ತಾ ಇರ್ತೇನೋ. ಹಲೋ, ಏನ್ ಮನುಷ್ಯ ದೇವರ? ಅವನೇನ್ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ಅಯ್ಯೋ ತೆರಿಗೆ, ನಾನು ನಿನಗೆ ಟ್ರೈನಿಂಗ್ ಕೊಟ್ಟಿದ್ದು ಅವನ ಹತ್ರ ಬಾಯಿ ಬಿಡ್ಸು ಅಂತ. ಸಾಯಿಸಕ್ ನೋಡ್ತಾ ಇದ್ಯಾ? ಕಾನೂನ ಕೈ ತಗೊಳಕ್ ನೋಡ್ತಾ ಇದ್ಯಾ ನೀನು? ಅಯ್ಯೋ ನಿನ್ನ, ಅವ್ನು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸತ್ತೋಗ್ಬಿಟ್ರೆ ನಾನು ಜೈಲಿಗೆ ಹೋಗ್ಬಿಡ್ತೀನಿ. ಯಾರ್ ಜವಾಬ್ದಾರಿ? ಹೂ ಇಸ್ ಗೋಯಿಂಗ್ ಟು ರೆಸ್ಪಾನ್ಸಿಬಲ್ ಫಾರ್ ದಟ್? ಏನೋ ಬಾಬಾ ನೀವು ತಾನು ತಗ್ಲಾಕ್ಸಿದ್ದೆ ನನ್ಗೆ. ಏನೋ ಎರಡು ಟ್ರಿಕ್ಸ್ ಹೇಳ್ಕೊಟ್ರೆ ನನಗೆ ಗಿಮಿಕ್ ಮಾಡ್ತಾವಳೆ. ಯೋ, ನಿನ್ ಹೆಸರು ಸೈತಾನ್ ರಾಜ, ಅದು ನಿಜವಾದ ಸೈತಾನು. ಗೊಗ್ಗಯ್ಯ, ಕಿರ್ಚ್ಬೇಡ, ಹೋಗು. ಮೊದ್ಲು ಹೇಳಬಾರ್ದೇನ್ರು? ಮುಂಚೆನೆ ಹೇಳಿದ್ರೆ ಸ್ಟೂಲ್ ಹಾಕೊಂಡು ಫೈಟಿಂಗ್ ಮಾಡ್ತಿದ್ದ. ಸರ್, ನಂಗೆ ಡೌಟು, ದೆವ್ವ ಇದೆಯಾ ಸರ್? ಒತ್ತೆ ಆಗ್ಬಿಟ್ಟಿದೆ ಕಣ್ರು. ಹೆಂಗಿತ್ತು ದೆವ್ವದ ಎಕ್ಸ್ಪೀರಿಯನ್ಸು? ನಿನಗಿಂತ ವಿಕರವಾಗಿದೆಯಲ್ಲೋ. ನಾ ಹೇಳ್ಕೊಂಡೋಯ್ತು. ಅಂಜಲಿ, ಸರ್, ಸೀರೆ ಕೆಳಗೆ ಕಾಲ್ ಕಾಣಿಸ್ತಾ ಇದೆ ಸರ್, ದೆವ್ವ ಅಲ್ಲ. ಸಾರಿ ಸ್ವಲ್ಪ ಲೇಟ್ ಆಯ್ತು. ಅವ್ರು ಕರೆಕ್ಟ್ ಟೈಮ್ ಬಂದ್ರು. ಇತ್ಕಿದಾಗೆ ಡೋರ್ ಲಾಕ್ ಆಗೋಯ್ತು, ಫೋನ್ ಸಿಗ್ನಲ್ ಹೊಟ್ಟೋಯ್ತು. ಹೌದು, ನೀವೆಲ್ಲ ಯಾಕೆ ಒಂಥರ ಇದೀರಾ? ಏನಾಯ್ತು? ಆಕ್ಟ್ರೆಸ್ ಅಲ್ಲಿ ನಿಮ್ ಸಿಸ್ಟರ್ ಬಂದು ಎಲ್ಲ ಏನ್ ಹೇಳ್ತಾ ಇದ್ದೀರಾ? ಏನು ಅರ್ಥ ಆಗ್ತಾ ಇಲ್ಲ. ನಮಗೂ ಏನು ಅರ್ಥ ಆಗ್ಲಿಲ್ಲ. ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಮುಗಿದೋಗಿತ್ತು. ರಾಜ್, ಈಗ ಬಾಡಿ ಲ್ಯಾಂಗ್ವೇಜ್, ಬೇಸ್ ವಾಯ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀನಿ ರಾಜ್. ನೀನೇನೋ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ಯಾ? ಅಲ್ಲಿ ಪರ್ಫಾರ್ಮೆನ್ಸೇ ಮುಗಿದೋಯ್ತಲ್ಲಮ್ಮ.